ಈ ದೊಡ್ಡ ದೊಡ್ಡ ಸಮಸ್ಯೆಗಳು ಅನ್ಕೋತೇವಲ್ಲ ನಾವು, ಅದು ಕೇವಲ ನಮ್ಮ ಕಣ್ಣಿಗಾಗುವ ಮೋಸಗಳು. ಸರಿಯಾಗಿ ಹೇಳಬೇಕಂದ್ರೆ ಯಾವುದನ್ನು ನಾವೆಲ್ಲರೂ ಸಮಸ್ಯೆ ಅಂತ ಕರಿತೇವೋ ಅದುವೇ ನಾವು ಯಶಸ್ಸಿನ ದಾರಿಗೆ ಹೋಗಲು ನಮಗೆ ಸಿಗುವ ಒಂದೇ ಒಂದು ಚಾನ್ಸ್ ಆಗಿರುತ್ತೆ. ಈಗ ನೀನು ಏನಾದರೂ ಸಾಧಿಸಬೇಕು ಅಂತ ಬಯಸ್ತೀಯ, ಆದರೆ ನಿನಗೆ ಇದು ಗೊತ್ತಿಲ್ಲ, ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು, ಮತ್ತು ಯಾವಾಗ ಶುರು ಮಾಡಬೇಕು, ಅಷ್ಟೊಂದು ಧೈರ್ಯ ಹೇಗೆ ತಂದ್ಕೊಳ್ಳೋದು ನೀನು ಅಂದ್ಕೊಂಡಿರೋ ಕೆಲಸನ ಶುರು ಮಾಡೋಕ್ಕೆ ಅಂತ. ನೀನು ಆ ಕೆಲಸ ಶುರು ಮಾಡೋಕ್ಕೆ ಅದೆಷ್ಟು ದಿನದಿಂದ ಯೋಚಿಸ್ತಾ ಇದ್ದೀಯಾ? ಈಗ ಮಾಡಲಾ, ಈಗ ಮಾಡಲಾ, ಈಗ ಮಾಡಲಾ. ಮತ್ತು ಇದೊಂದೇ ಕಾಮನ್ ಪ್ರಾಬ್ಲಮ್ನಿಂದ ನಿನ್ನ ದಿನ, ತಿಂಗಳು, ವರ್ಷಗಳು ನೀನು ಏನೂ ಮಾಡದೆ ಕಳೆದು ಹೋಗ್ತಾನೇ ಇದೆ. ನೀನು ಯೋಚನೆನೂ ಮಾಡ್ತಾ ಇಲ್ಲ, ನೀನು ಯಾಕೆ ಹೀಗೆ ಖಾಲಿ ಕೂತಿದ್ದೀಯಾ ಮತ್ತು ಯಾಕೆ ಏನನ್ನೂ ಶುರು ಮಾಡ್ತಾ ಇಲ್ಲ ಅಂತ. ನೀನು ಶುರುನೇ ಮಾಡದೆ ಅದನ್ನ ಕಂಪ್ಲೀಟ್ ಹೇಗೆ ಮಾಡ್ತೀಯ ಹೇಳು? ಹೋಗಲಿ, ಈಗ ಹೇಳು, ನೀನು ಏನು ಮಾಡ್ತಾ ಇಲ್ಲ ಯಾಕೆ? ಒಂದು ವೇಳೆ ನೀನು ಹೀಗೆ ಯೋಚನೆ ಮಾಡ್ತಾ ಇದೀಯಾ, ದೇವ್ರೇನಾದರೂ ಚಮತ್ಕಾರ ಮಾಡ್ತಾನೆ ಅಂತ, ಅಥವಾ ಹೀಗೆ ಯೋಚನೆ ಮಾಡ್ತಾ ಇದೀಯಾ, ಕಿಸ್ಮತ್ ಅಂದರೆ ನಿನ್ನ ಹಣೆ ಬರ ನಿನ್ನ ಲೈಫ್ನಲ್ಲಿ ತನ್ನಷ್ಟಕ್ಕೆ ಬದಲಾಗಿ ಬಿಡುತ್ತೆ ಅಂತ. ಏನು ನಿನಗೆ ಬೇಕೋ ಅದು ಅದಾಗಿಯೇ ಬಂದು ನಿನ್ನ ಜೋಳಿಗೆ ಬೀಳುತ್ತಾ? ನೀನು ಅದೇಗೆ ಹೀಗೆಲ್ಲ ಯೋಚಿಸೋಕ್ಕೆ ಸಾಧ್ಯ? ಅಯ್ಯೋ, ನೀನು ನಿನ್ನ ಬೆರಳನ್ನು ಮೊಬೈಲ್ ಸ್ಕ್ರೀನ್ನ ಮೇಲೆ ಎಳೆದಾಡದೆ ಮೊಬೈಲ್ನ ಕೂಡ ನಿಂಗೆ ಯೂಸ್ ಮಾಡೋಕ್ಕಾಗಲ್ಲ. ಹಂಗಿರುವಾಗ ನೀನು ಏನೂ ಮಾಡದೆ ನಿನ್ನ ಜೀವನನ ನಡೆಸೋಕೆ ಅದೇನು ಸಾಧ್ಯ? ಅಬ್ದುಲ್ ಕಲಾಂ ಜಿ ಅವರು ಒಂದು ಮಾತು ಹೇಳ್ತಾರೆ, ಕನಸನ್ನು ನನಸು ಮಾಡುವ ಮೊದಲು ಕನಸನ್ನು ಸೂಕ್ಷ್ಮವಾಗಿ ನೋಡಬೇಕಾಗಿ ಬರುತ್ತೆ ಅಂತ. ಕನಸನ್ನು ನೀನು ಕಂಡಿರ್ಬೋದು, ಯೋಚಿಸಿರ್ತೀಯ ಅಲ್ವಾ? ಹಾಗಾದರೆ ಈಗ ಹೇಳು, ನಿನ್ನ ಜೀವನದ ಮೋಟಿವ್ ಏನು? ನೀನು ಏನು ಯೋಚಿಸ್ತಾ ಇದೆಯಾ ನಿನ್ನ ಲೈಫ್ ಬಗ್ಗೆ? ನಾನು ಅದನ್ನ ಮಾಡ್ತೇನೆ, ನಾನು ಲೈಫ್ನಲ್ಲಿ ಇದಾಗ್ತೇನೆ, ನಾನು ದೊಡ್ಡವನಾದ್ಮೇಲೆ ಹೀಗಾಗಲು ಬಯಸ್ತೇನೆ, ಇವತ್ತು ನಾನು ಇದನ್ನ ಮಾಡಲು ಬಯಸ್ತೇನೆ, ಹೀಗೆ ಏನಾದರೂ ಒಂದು ಯೋಚನೆ ಮಾಡಿರ್ತೀಯ ಅಲ್ವಾ? ಈಗ ನೀನು ಹೇಳ್ಬೋದು, ಹೌದು ನಾನು ಯೋಚಿಸಿದ್ದೇನೆ ಮತ್ತು ನಂಗೆ ಗೊತ್ತು ನನ್ನ ಮೋಟಿವ್ ಏನು ಅಂತ, ಆದರೆ ನನ್ನಿಂದ ಯಾವುದನ್ನು ಶುರು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ. ಹಾಗಾದರೆ ಈಗ ನೀನು ಇದನ್ನ ಹೇಳು, ನೀನು ಯಾವತ್ತಾದರೂ ನೀನು ಏನನ್ನು ಬಯಸಿದೆಯೋ ಅದನ್ನ ಶುರು ಮಾಡೋಕ್ಕೆ ನೀನು ಯಾವತ್ತಾದರೂ ಪ್ರಯತ್ನ ಪಟ್ಟಿದ್ದೀಯಾ, ಅಥವಾ ಅದನ್ನ ಯೋಚನೆ ಅಷ್ಟೇ ಮಾಡ್ತಾ ಇದೆಯಾ? ನನಗನ್ಸುತ್ತೆ ನೀನು ಟ್ರೈ ಮಾಡಲಿಲ್ಲ. ಯಾಕಂದರೆ ಒಂದು ವೇಳೆ ನೀನು ಅಟ್ಲೀಸ್ಟ್ ಒಂದು ಸಲ ಆದರೂ ಟ್ರೈ ಮಾಡಿದರೂ ನೀನು ಶುರು ಕೂಡ ಮಾಡ್ತಾ ಇದ್ದೆ. ಹಾಂ, ಆಗಿರ್ಬೋದು ನಿನಗೆ ಆ ಕೆಲಸ ಮಾಡೋಕ್ಕೆ ಬರಲ್ಲ, ಆದರೆ ಏನಾಯಿತು, ಅದರಲ್ಲಿ ಏನಿದೆ ದೊಡ್ಡ ವಿಷಯ? ಈಗ ನೀನು ಎಲ್ಲವನ್ನೂ ತಾಯಿಯ ಹೊಟ್ಟೆಯಿಂದ ಬರುವಾಗ ಏನು ಕಲ್ತ್ಕೊಂಡು ಬರೋಕ್ಕಾಗಲ್ವಲ್ಲ. ನೀನು ಅಂದ್ಕೊಂಡಿರೋ ಕೆಲಸನ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗಲೇ ಅದನ್ನ ಕಲಿಯೋಕ್ಕೂ ಸಾಧ್ಯವಾಗೋದಲ್ವಾ? ಮತ್ತು ನೀನಂತೂ ಪ್ರಯತ್ನನೇ ಪಡಲು ಬಯಸಲ್ಲ, ಮೊದಲೇ ಸೋಲೊಪ್ಕೊಂಡೆ, ಇದಂತೂ ತಪ್ಪಲ್ವಾ? ನೀನೂ ಶುರು ಮಾಡ್ತೀಯಾ, ನಿನ್ನ ಕನಸುಗಳಿಗೆ ಸ್ವಲ್ಪ ಸಮಯ ಕೊಡ್ತೀಯಾ, ಆಗಲೇ ಅಲ್ವಾ ಗೊತ್ತಾಗೋದು ಇದರಲ್ಲಿ ಪ್ರಾಬ್ಲಮ್ಸ್ ಎಲ್ಲಿದೆ, ಎಲ್ಲೆಲ್ಲಿ ಕಲಿಯುವ ಅವಶ್ಯಕತೆ ಇದೆ, ಎಲ್ಲಿ ಎಷ್ಟು ರಿಸ್ಕ್ ಇದೆ, ಯಾವ ದಾರಿಯಲ್ಲಿ ಸಾಗಬೇಕಾಗಿದೆ, ಎಷ್ಟು ಪ್ರಾಬ್ಲಮ್ಸ್ ಬರೋದ್ರಲ್ಲಿದೆ, ಇದೆಲ್ಲ ನಿಂಗೆ ಗೊತ್ತಾಗಬೇಕಂದ್ರೆ ನೀನು ಶುರುವಂತೂ ಮಾಡಬೇಕಲ್ಲ. ಸೊ ಮೊದಲು ಶುರು ಮಾಡು, ಮಿಕ್ಕಿದ ಆಮೇಲೆ ನೋಡ್ಕೊಂಡ್ರಾಯ್ತು. ಮನದಂಗಳದ ಸ್ನೇಹಿತೆ, ಕೇಳುವ ಮನಸ್ಸು ನನ್ನದು, ಕೇಳುವ ಹೃದಯ ನಿಮ್ಮದಾದರೆ. ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಮತ್ತು ಅವರಿಂದ ಮತ್ತೊಂದಷ್ಟು, ಹೀಗೆ ಈ ಸ್ನೇಹದ ಕೊಂಡಿ ಬೆಸೆಯುತ್ತಾ ಸಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಅಲ್ಲಿಯವರೆಗೂ ಖತರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ HK.